ಸ್ವಿಟ್ಜರ್ಲೆಂಡ್ನ ವಿಶ್ವವಿಖ್ಯಾತ ಎಸ್ಎಫ್ಎಸ್ ಗ್ರೂಪ್ನ ಸಹಾಯದಿಂದ ಬೆಳಗಾವಿಯ ಮಹೇಶ್ ಫೌಂಡೇಶನ್ನ ನೂತನ ಶಾಲೆ ಹಾಗೂ ಕೌಶಲ್ಯ ಕೇಂದ್ರದಲ್ಲಿ ನೂತನ ತರಗತಿಯ ಉದ್ಘಾಟನೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಮಹೇಶ್ ಫೌಂಡೇಶನ್ ಕಳೆದ 15 ವರ್ಷಗಳಿಂದ ವೈದ್ಯಕೀಯವಾಗಿ ಅಂಗವಿಕಲ ಮತ್ತು ಹಿಂದುಳಿದ ಮಕ್ಕಳಿಗಾಗಿ ಕೆಲಸ ಮಾಡುತ್ತಿದೆ. ಈ ಮಕ್ಕಳಿಗಾಗಿ ಉತ್ಕರ್ಷ ಕಲಿಕಾ ಕೇಂದ್ರವು 6 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ವಿಶೇಷ ಶಾಲೆಯಾಗಿದೆ. ಉತ್ಕರ್ಷ ಕಲಿಕಾ ಕೇಂದ್ರವು ಪ್ರಸ್ತುತ 640 ಮಕ್ಕಳಿಗೆ ಸೇವೆ ಸಲ್ಲಿಸುತ್ತಿದೆ ಮತ್ತು ಮಹೇಶ್ ಫೌಂಡೇಶನ್ 500ಕ್ಕೂ ಹೆಚ್ಚು ಮಕ್ಕಳನ್ನ ತಲುಪುವ ಮಹತ್ವಾಕಾಂಕ್ಷೆಯೊಂದಿಗೆ ಹೊಸ ಶಾಲೆ ಮತ್ತು ಕೌಶಲ್ಯ ಕೇಂದ್ರ ಕಟ್ಟಡವನ್ನ ನಿರ್ಮಾಣ ಮಾಡಲಾಗಿದೆ. ಎಸ್ಎಫ್ಎಸ್ ಗುಂಪು ಅಪ್ಲಿಕೇಶನ್ ನಿರ್ಣಾಯಕ ನಿಖರವಾದ ಘಟಕಗಳು ಮತ್ತು ಅಸೆಂಬ್ಲಿಗಳು, ಯಾಂತ್ರಿಕ ಜೋಡಿಸುವ ವ್ಯವಸ್ಥೆಗಳು, ಗುಣಮಟ್ಟದ ಉಪಕರಣಗಳು ಮತ್ತು ಲಾಜಿಸ್ಟಿಕ್ ಪರಿಹಾರಗಳ ಪ್ರಮುಖ ಜಾಗತಿಕ ಪೂರೈಕೆದಾರ. ಎಸ್ಎಫ್ಎಸ್ ಗ್ರೂಪ್ ಎಜಿ 3 ವಿಭಾಗಗಳನ್ನು ಒಳಗೊಂಡಿದೆ: ಇಂಜಿನಿಯರ್ಸ್, ಕಾಂಪೋನೆಂಟ್ಸ್, ಫಾಸ್ಟೆನಿಂಗ್ ಸಿಸ್ಟಮ್ಸ್ ಮತ್ತು ಡಿಸ್ಟ್ರಿಬ್ಯೂಷನ್ ಮತ್ತು ಲಾಜಿಸ್ಟಿಕ್ಸ್. ಇದು ಕಂಪನಿಯ ಸಂಬಂಧಿತ ವ್ಯವಹಾರ ಮಾದರಿಗಳನ್ನು ಪ್ರತಿನಿಧಿಸುತ್ತದೆ. ಮಹೇಶ್ ಫೌಂಡೇಶನ್ ಅನ್ನ ಅನೇಕ ಉಪಕ್ರಮಗಳಿಗೆ ಎಸ್ಎಫ್ಎಸ್ ಗ್ರೂಪ್ ಪ್ರಮುಖ ಬೆಂಬಲಿಗವಾಗಿದೆ. ಪ್ರತಿಷ್ಠಾನದ ಅಸ್ತಿತ್ವದಲ್ಲಿರುವ ಸೌಲಭ್ಯದಲ್ಲಿ ತರಗತಿ ಕೊಠಡಿಗಳನ್ನು ವಿಸ್ತರಿಸುವುದರಿಂದ ಹಿಡಿದು ಬ್ಲಡ್ ಬ್ಯಾಂಕ್ ಮತ್ತು ಮೈಕ್ರೋ ಸೈನ್ಸ್ ಲ್ಯಾಬ್ ಅನ್ನು ಸ್ಥಾಪಿಸುವವರೆಗೆ ಎಸ್ಎಫ್ಎಸ್ ಗ್ರೂಪ್ ಅಚಲವಾದ ಬದ್ಧತೆಯುಳ್ಳ ಕಳೆದ 15 ವರ್ಷಗಳಲ್ಲಿ ಅದರ ಯಶಸ್ಸಿಗೆ ನಿರ್ಣಾಯಕವಾಗಿದೆ. ಪ್ರಸ್ತುತ ಮಹೇಶ್ ಫೌಂಡೇಶನ್ ಹೊಸ ತರಗತಿ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಈ ಎಲ್ಲಾ ಕಾರ್ಯಗಳಲ್ಲಿ ಎಸ್ಎಫ್ಎಸ್ ಗ್ರೂಪ್ ಪ್ರಮುಖ ಪಾತ್ರ ವಹಿಸುತ್ತಿದೆ. ಮಹೇಶ್ ಫೌಂಡೇಶನ್ ನ್ಯೂ ಸ್ಕೂಲ್ ಮತ್ತು ಸ್ಕಿಲ್ ಸೆಂಟರ್ ಕಟ್ಟಡದಲ್ಲಿ ನೂತನ ತರಗತಿ ಕೊಠಡಿಗಳ ಉದ್ಘಾಟನಾ ಸಮಾರಂಭದಲ್ಲಿ ಎಸ್ಎಫ್ಎಸ್ ಗ್ರೂಪ್ ಸ್ವಿಟ್ಜರ್ಲೆಂಡ್ನ ಸಿಇಒ ಜನ್ಬರೋ ಹೇಳಿದರು. 15 ವರ್ಷಗಳ ಹಿಂದೆ ಮಹೇಶ್ ಫೌಂಡೇಶನ್ ಈ ಮಹತ್ವದ ಹೆಜ್ಜೆ ಇಟ್ಟಿದ್ದಕ್ಕಾಗಿ ನಾನು ಪ್ರಾಮಾಣಿಕವಾಗಿ ಅಭಿನಂದಿಸುತ್ತೇನೆ. 15 ವರ್ಷಗಳ ಈ ಕಠಿಣ ಪಯಣ ನಿಜಕ್ಕೂ ಶ್ಲಾಘನೀಯ. ಎಸ್ಎಫ್ಎಸ್ ಗ್ರೂಪ್ ಮತ್ತು ಮಹೇಶ್ ಫೌಂಡೇಶನ್ ಎರಡೂ ಜಂಟಿ ಕೆಲಸದಿಂದ ಭವಿಷ್ಯವು ಇನ್ನಷ್ಟು ಉಜ್ವಲವಾಗಿದೆ ಎಂದು ಭಾವಿಸುತ್ತೇನೆ. ಸಂಸ್ಥೆಯೊಂದಿಗೆ ಕೆಲಸ ಮಾಡಲು ನಾವು ಸಂತೋಷ ಪಡುತ್ತೇವೆ ಮತ್ತು ಇದು ನನ್ನ ಜೀವನದ ವಿಶೇಷ ದಿನವಾಗಿದೆ ಎಂದರು. The Mahesh Foundation is blossoming, is growing, and is giving and providing even more help to the local society here. So I believe the first step is always the most difficult and the most important one. And truly I admire the Mahesh Foundation doing this step 15 years ago, with that spirit, with that belief, with that dedication. And I'm also very happy that we found and crossed paths 8 years ago, so that also we as SFS Group could do this first step together with you, and I hope we can do many more steps in future together jointly. All the best to you. Good health. ಎಸ್ಎಫ್ಎಸ್ ಗ್ರೂಪ್ ಮುಖ್ಯ ಹಣಕಾಸು ಅಧಿಕಾರಿ ಓಲ್ಕರ್ ದೋಸ್ಟ್ಮನ್ ಮಾತನಾಡಿ, 1.5 ವರ್ಷಗಳ ನಂತರ ನಾನು ಇಲ್ಲಿಗೆ ಬಂದಿದ್ದೆ. ಮಹೇಶ್ ಫೌಂಡೇಶನ್ ಇಂದು ಏನು ಮಾಡಿದೆ ಎಂಬುದನ್ನು ನೋಡಿ ನನಗೆ ತುಂಬಾ ಸಂತೋಷವಾಗಿದೆ. ಅವರ ಕೆಲಸದಲ್ಲಿ ಅವರಿಗೆ ಸಹಾಯ ಮಾಡಲು ಮತ್ತು ಬೆಂಬಲಿಸಲು ನಾವು ಹೆಮ್ಮೆ ಪಡುತ್ತೇವೆ. I came back and it's an absolute pleasure to see what has been covered during the last 1.5 years, what you have achieved, that you persisted on that way and continue to be a pillar in in the society here in the area and provide education and foothold for all of those in need, and we are proud to be able to help and support, work together with Mahesh Foundation. So thank you very much for the opportunity. ಎಸ್ಎಫ್ಎಸ್ ಗ್ರೂಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಅಧ್ಯಕ್ಷ ಆಲ್ಫ್ರೆಡ್ ಸ್ನೈಡರ್ ಅರ್ಧ ವರ್ಷದ ಹಿಂದೆ ಹೊಸದಾಗಿ ಪ್ರಾರಂಭಿಸಿದ ಬ್ಲಡ್ ಬ್ಯಾಂಕ್ ಅನ್ನು ಉದ್ಘಾಟಿಸಲು ನಾನು ಮೊದಲು ಇಲ್ಲಿಗೆ ಬಂದಿದ್ದೇನೆ. ಇಂದು ತರಗತಿಯ ಉದ್ಘಾಟನೆಗೆ ಮತ್ತೊಮ್ಮೆ ಬಂದಿದ್ದು ನನಗೆ ಸಂತೋಷವಾಗುತ್ತಿದೆ. Here 1.5 years ago, and I had the pleasure to inaugurate a few new rooms
And today I was happy to hear that even after quite some time you needed, or your officials needed, to give you the approval to start the operation of the blood bank in the next few weeks. I'm happy to be here again this time, and I wish you all the best. ಸಿಂಗಾಪುರದ ಯುನಿಸ್ಟಿಲ್ ಲಿಮಿಟೆಡ್ನ ಬಿಸಿನೆಸ್ ಡೆವಲಪ್ಮೆಂಟ್ ನಿರ್ದೇಶಕ ಕೆಲ್ವಿನ್ ಎನ್ಜಿ ಅವರು ಎಸ್ಎಫ್ಎಸ್ ಗ್ರೂಪ್ ಕಾರ್ಯನಿರ್ವಾಹಕರೊಂದಿಗೆ ಭೇಟಿ ನೀಡಿದ್ರು ಮತ್ತು ಅವರ ಭೇಟಿಯಿಂದ ಸಂತೋಷ ಪಟ್ಟರು. ಮಹೇಶ್ ಫೌಂಡೇಶನ್ನ ಕಾರ್ಯದಿಂದ ನಾನು ನಿಜವಾಗಿಯೂ ಪ್ರಭಾವಿತನಾಗಿದ್ದೇನೆ. ಅವರ ವೃತ್ತಿಪರತೆ ಮತ್ತು ನಿರ್ಗತಿಕರ ಬದುಕನ್ನ ಮುಟ್ಟುವ ಚಿಂತನೆಗಳು ನಿಜಕ್ಕೂ ಶ್ಲಾಘನೀಯ. ಮಕ್ಕಳತ್ತ ಗಮನ ಹರಿಸುವುದು ಅವರ ಭವಿಷ್ಯಕ್ಕೆ ಮುಖ್ಯವಾಗಿದೆ. ಮಹೇಶ್ ಫೌಂಡೇಶನ್ ಅವರಿಗೆ ಸರಿಯಾದ ಶಿಕ್ಷಣ ಮತ್ತು ಸರಿಯಾದ ಅವಕಾಶಗಳನ್ನು ಒದಗಿಸುತ್ತಿದೆ. This is my first time to Mahesh Foundation here, and seeing this, I feel that the focus on children is important. They are the future, right? Giving them the right education, the right situation, and also the right energy that helps to generate more subsequent opportunities, right? So I'm very happy to be here. I'm so proud to be here, seeing all the happy faces and the lives that SFS has touched. Okay, so I wish you all a successful journey and also a great future. Thank you very much. ಮಹೇಶ್ ಫೌಂಡೇಶನ್ ಮತ್ತು ಅವರು ಮಾಡುವ ಕೆಲಸವನ್ನ ನೋಡುವುದು ನನ್ನ ಜೀವನದ ಅವಿಸ್ಮರಣೀಯ ಕ್ಷಣಗಳಲ್ಲಿ ಒಂದಾಗಿದೆ. ನಾನು ಎಲ್ಲ ಮಕ್ಕಳಿಗೆ ಹೇಳಲು ಬಯಸುತ್ತೇನೆ, ನಿಮ್ಮ ಕನಸುಗಳು ಎತ್ತರವಾಗಿರಬೇಕು. ನಾನು ನಿಮಗೆ ಶುಭ ಹಾರೈಸುತ್ತೇನೆ ಎಂದು ಎಸ್ಎಫ್ಎಸ್ ಗ್ರೂಪ್ನ ಆಟೋಮೋಟಿವ್ ಮುಖ್ಯಸ್ಥ ಉಸ್ಲಾಂಗೇನ್ ಅವರು ಹೇಳಿದ್ರು. One of my most touching moments in my life, to walk through this store, to see what the Mahesh Foundation has done. Thank you very much for that. And to all the kids here in the room, please, please dream big. I want all of you to be, if your dream is a policeman, to become a policeman. If your dream is to become an engineer, to become an engineer. If your dream is to become an IT specialist, to become an IT specialist. I wish you, bottom of my heart, all my best. Good luck for your future. Please dream big. Please follow your dream. Thank you very much. ಎಸ್ಎಫ್ಎಸ್ ಗ್ರೂಪ್ನ ಇಂಡಿಯಾ ಆಪರೇಷನ್ ಡೈರೆಕ್ಟರ್ ಪ್ರಶಾಂತ್ ಕೋರೆ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡುತ್ತಾ, ನಾನು ಪ್ರತಿ ಬಾರಿ ಇಲ್ಲಿಗೆ ಭೇಟಿ ನೀಡಿದಾಗ ನನಗೆ ಸ್ಫೂರ್ತಿ ಸಿಗುತ್ತದೆ. ನಾನು ಇಲ್ಲಿ ಸಾಕಷ್ಟು ಸಕಾರಾತ್ಮಕ ಶಕ್ತಿಯನ್ನ ಅನುಭವಿಸುತ್ತೇನೆ. ಸಿಎಸ್ಆರ್ ಅಡಿಯಲ್ಲಿ ನಿಮ್ಮ ಉಪಕ್ರಮವನ್ನ ಬೆಂಬಲಿಸುವ ಅವಕಾಶಕ್ಕಾಗಿ ಧನ್ಯವಾದಗಳು. ಮಹೇಶ್ ಫೌಂಡೇಶನ್ನೊಂದಿಗೆ ಸಂಬಂಧ ಹೊಂದಲು ನಾನು ಹೆಮ್ಮೆ ಪಡುತ್ತೇವೆ. Foundation from last 4 years, and every time I come here I get really motivated, seeing a lot of positive energy here, and it takes me in a different world. I forget all the kind of stress what we have in personal life, professional life. But when I come here, I see a lot of positive energy. I see when you all children doing a lot of things, it gives literally for next 1 month, I don't forget this experience, and it gives me a lot of positive energy for my work at home, with family. So thank you Mahesh for giving us opportunity to support you to CSR, and I promise you whenever you need, we will be there. ಎಸ್ಎಫ್ಎಸ್ ಗ್ರೂಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬರಾಸ್ ಶಾ ಸಿಎಫ್ಒ ಇಲ್ಲಿರಲು ಯಾವಾಗಲೂ ಸಂತೋಷವಾಗುತ್ತದೆ. ಇಲ್ಲಿ ನಾವು ಪಡೆಯುವ ಶಕ್ತಿಯು ಎಲ್ಲ ಋಣಾತ್ಮಕತೆಯನ್ನ ಮರೆತು ಬಿಡುವಂತೆ ಮಾಡುತ್ತದೆ ಮತ್ತು ಸರಿಯಾದ ಕೆಲಸವನ್ನ ಮಾಡಲು ನಮ್ಮನ್ನ ಪ್ರೋತ್ಸಾಹಿಸುತ್ತದೆ. ಮಹೇಶ್ ಫೌಂಡೇಶನ್ ಅವರು ಮಾಡಿದ ಅದ್ಭುತ ಕಾರ್ಯಕ್ಕಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ನೀವು ಅಸಾಧ್ಯ ಮತ್ತು ಊಹಿಸಲಾಗದ ಕೆಲಸವನ್ನ ಮಾಡಿದ್ದೀರಿ. ಶುಭಾಶಯಗಳು ಮತ್ತು ಭವಿಷ್ಯದಲ್ಲಿ ಸಹಕಾರವನ್ನ ಮುಂದುವರಿಸಲು ಎದುರು ನೋಡುತ್ತಿದ್ದೇನೆ. My side would also be a repeating, but it's always a pleasure to come here, and I always look forward to it. I ensure that I might cut out on one of my meetings, but I'll ensure that I'll spend my time here. And as all of them have rightly said, the energy that you get here makes us forget everything, and it literally boosts us to do the right thing, the good that we are doing, and it also makes us believe that we should continue to do so. I would like to thank Mahesh and his entire team who is doing this, and it's a lovely and a wonderful job. From an external perspective, this is something which is impossible, unimaginable, and you guys have done it and you have shown it. So all the very best, and I look forward with this collaboration in the future. Thank you. ಶ್ರೀ ಜೇಮ್ಸ್ ಬ್ರೂ ಸಿಇಒ ಎಸ್ಎಫ್ಎಸ್ ಗ್ರೂಪ್ ಎಜಿ ಸ್ವಿಟ್ಜರ್ಲ್ಯಾಂಡ್, ಶ್ರೀ ಓಲ್ಕರ್ ಡೋಸ್ಟ್ಮನ್ ಸಿಎಫ್ಒ ಎಸ್ಎಫ್ಎಸ್ ಗ್ರೂಪ್ ಎಜಿ ಸ್ವಿಟ್ಜರ್ಲ್ಯಾಂಡ್, ಶ್ರೀ ಆಲ್ಫ್ರೆಡ್ ಸ್ನೇಡರ್ ಅಧ್ಯಕ್ಷರು,
ಎಸ್ಎಫ್ಎಸ್ ಗ್ರೂಪ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಶ್ರೀ ಉರ್ಸ್ಲಾಗ್ನೌರ್ ಆಟೋಮೋಟಿವ್ ವಿಭಾಗದ ಮುಖ್ಯಸ್ಥರು, ಎಸ್ಎಫ್ಒ ಗ್ರೂಪ್ ಎಜಿ ಸ್ವಿಟ್ಜರ್ಲ್ಯಾಂಡ್ ಶ್ರೀ ಕ್ಯಾಲ್ವಿನ್ ಎನ್ಜಿ ನಿರ್ದೇಶಕರು, ಬಿಸಿನೆಸ್ ಡೆವಲಪ್ಮೆಂಟ್ ಯುನಿಸ್ಟೀಲ್ ಲಿಮಿಟೆಡ್ ಸಿಂಗಾಪುರ, ಶ್ರೀ ಪ್ರಶಾಂತ್ ಕೋರೆ ನಿರ್ದೇಶಕರು, ಎಸ್ಎಫ್ಎಸ್ ಗ್ರೂಪ್ ಇಂಡಿಯಾ, ಶ್ರೀ ಪಾರಸ್ ಶಾ ಸಿಎಫ್ಒ ಎಸ್ಎಫ್ಎಸ್ ಗ್ರೂಪ್ ಇಂಡಿಯಾ ಹಾಗೂ ಎಸ್ಎಫ್ಎಸ್ ಗ್ರೂಪ್ನ ಅಧಿಕಾರಿಗಳಾದ ಶ್ರೀ ಚಂದ್ರಕಾಂತ್ ಕಲ್ಲೋಳಿ ಮತ್ತು ಶ್ರೀ ಸತೀಶ್ ಭೋಸ್ಲೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿದ್ದರು. ಈ ಸಂದರ್ಭದಲ್ಲಿ ಮಹೇಶ್ ಫೌಂಡೇಶನ್ ಮಕ್ಕಳು, ಸಿಬ್ಬಂದಿ, ಶಿಕ್ಷಕರು, ಸ್ವಯಂ ಸೇವಕರು ಉಪಸ್ಥಿತರಿದ್ದರು.